ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ವಿಶೇಷವಾಗಿ ಜಾತ್ರಾ ಮಹೋತ್ಸವ ಪ್ರತಿ 5 ವರ್ಷಕ್ಕೊಮ್ಮೆ ಬರ್ತಾ ಇತ್ತು. ಈ ಸಲ 11ನೇ ವರ್ಷಕ್ಕೆ ಬರ್ತಾ ಇದೆ. ಅದಕ್ಕೆ ಕಾರಣ ಅಷ್ಟೇ ಕೋವಿಡ್ ಬಂದಿತ್ತು, ಜಾತ್ರೆ ನಡೆಯಲಿಲ್ಲ. ಹಾಗೆ ಮುಂದಾಗ್ತಾ ಈ ಬರುವ 30ನೇ ತಾರೀಕು 36 ಈ ತಿಂಗಳ ಕೊನೆಯಿಂದ ಆರಂಭ ಆಗೋದು ಜಾತ್ರೆ. ಆ ಜಾತ್ರೆ ಬಗ್ಗೆ ಪರಿಚಯ, ಅದರ ನಡೆ ನುಡಿ, ಗೋಕಾಕ್ ಜನ ಪರಂಪರಾಗತವಾಗಿ ಒಂದು ನಂಬ್ಕೊಂಡು ಬಂದಂಥ ನಮಿಸ್ತಾ ನಡೆದಂಥ ದೇವತೆ ಬಗ್ಗೆ, ಆ ದೇವತೆಯ ಜಾತ್ರೆ ಬಗ್ಗೆ ಒಂದಿಷ್ಟು ನಮ್ಮ ಕೃಷ್ಣ ಪಾರಿಜಾತ್ ಕೃಷ್ಣರಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಸನ್ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಒಂದಿಷ್ಟು ಈ ಜಾತ್ರೆ ವಿಶೇಷವಾಗಿ ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಮತ್ತು ಹೆಂಗೆ ಆಚರಿಸ್ತಾರೆ ಇದನ್ನು? ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ಓಂಕಾರನಾದ ಸ್ವರೂಪಿ ಜಗನ್ಮಾತೆಯ ಜಾತ್ರೆಯನ್ನು ಬಹಳ ಒಂದು ಹರ್ಷದಿಂದಲೇ ಪ್ರತಿಯೊಂದು ಗ್ರಾಮ, ಪಟ್ಟಣ, ನಗರಗಳಲ್ಲಿ ಆಚರಿಸುವಂಥ, ವಿಶೇಷವಾಗಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ದೇವತೆ ಒಂದು ಇದ್ದೇ ಇರ್ತಾರೆ. ಗ್ರಾಮ ದೇವತೆಯನ್ನು ಆರಾಧಿಸುವಂಥದ್ದು 5 ವರ್ಷ, 9 ವರ್ಷ, 11 ವರ್ಷ, 21 ವರ್ಷ ಆ ರೀತಿ ಮಾಡ್ತಾ ಬರ್ತಾ ಇರ್ತಾರೆ. ವಿಶೇಷವಾಗಿ ಮಾಡಿದ್ರು ನಮ್ಮ 11ನೇ ವರ್ಷಕ್ಕಾಗಿದೆ. ಗೋಕಾಕ್ ನಗರದಲ್ಲಿ ಕೂಡ ಸರ್ ಮೊದಲಿನಿಂದಲೂ ಹಿರಿಯರು 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆಯ ಜಾತ್ರೆಯನ್ನು ಮಾಡ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿದ್ದಂಥ ಒಂದು ಸಂಗತಿ. ಯಾಕಂದರೆ ಮೆರಕನಟ್ಟಿ ಹಾಗೂ ಮಹಾಲಕ್ಷ್ಮೀ ದೇವಿಯರು ಜೊತೆಗೂಡಿನ 5 ವರ್ಷಕ್ಕೊಮ್ಮೆ ನಡೆಯುವಂಥ ಇದು ಗೋಕಾಕ್ ಜಾತ್ರೆ. ಮೆರಕನಟ್ಟಿ ಲೆಕ್ಕವ, ಗೋಕಾವಿ ಲೆಕ್ಕವ. ಯಾಕಂದ್ರೆ ಮೆರಕನಟ್ಟಿ ಅಂದರೆ ಇದು ಭಾಳ ಅತಿ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಹತ್ತಿರದ ಹಳ್ಳಿ ಮೆರಕನಹಟ್ಟಿ ಅಂತೇಳಿ. ಈಗೇನಾಗೈತೆ ಅಂದ್ರೆ ಗೋಕಾಕ್ ಮತ್ತು ಮೆರಕನಟ್ಟಿ ಅಂತೇಳಿ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬೃಹದಾಕಾರವಾಗಿ ಬೆಳೆದಿರುವಂದರೆ ಇಬ್ಬರೂ ದೇವತೆಯರನ್ನು ಅಂದರೆ ಮಹಾಲಕ್ಷ್ಮಿಯರನ್ನು ರೀ ಜೊತೆಗೂಡಿ ಜಾತ್ರೆಯನ್ನು ಮಾಡ್ಕೋತ ಬಂದಿದ್ದಾರೆ ನಮ್ಮ ಹಿರಿಯರು. ಅದರಂತೆ ಈ 2025 ಸಾಲಿನೊಳಗೆ ವಿಜೃಂಭಣೆಯಿಂದಲೇ ಸಡಗರದಿಂದ ಒಂದು ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ ಹಿರಿಯರು. ಮೂಲತಃ ಆದಿಶಕ್ತಿಯ ಅವತಾರವನ್ನು ಈ ದೇವರಿ. ಯಾಕಂದ್ರೆ ದ್ಯಾಮವ್ವ ಅಂತಂದ್ರೆ ಏನು ಸರ್, ದೇಮ ಅಂದರೆ ಶ್ರೇಷ್ಠ, ಅವ್ವ ಅಂದರೆ ತಾಯಿ, ಅಂದರೆ ಶ್ರೇಷ್ಠ ತಾಯಿ ಅಂತೇಳಿ. ಇದು ನಿಜವಾಗಿ ಒಂದು ನಾಮ ಅಂತ ಆಗಲ್ಲ ರೀ, ಬಾಯಿಂದ ಬಾಯಿಗೆ ಜನರಿಗೆ ದ್ಯಾಮವ್ವ ಅಂತ